ರೂಪು ಮದನ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಹೂಮಾಲೆ ಹಾಕೋದ್ರ ಮೂಲಕ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ವತಿಯಿಂದ ನಮ್ಮ ಎಡಿ ಸರ್ ಬೋರಯ್ಯ ಸರ್ ಅವರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅವರು ಆಗಮಿಸಿದ ಅವ್ರಿಗೂ ಕೊಡ್ತಾ ಇದ್ದೀವಿ. ಈ ಒಂದು ಗ್ರಾಮ ಸಭೆಗೆ ನೋಡಲ್ ಅಧಿಕಾರಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು TSW ಸರ್ ಅವರು ಆಗಮಿಸಬೇಕಾಯಿತು. ಕಾರ್ಯನಿಮಿತ್ತ ಅವರು ಬರದೇ ಇರೋದ್ರಿಂದ ಅವರ ಪರವಾಗಿ ಮಹಾಬಲೇಶ್ ಸರ್ ಅವರು ನಿಲಯ ಮೇಲ್ವಿಚಾರಕರು ಸಮಾಜ ಕಲ್ಯಾಣ ಇಲಾಖೆ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪಂಚಾಯತ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಮತ್ತೋರ್ವ ಸದಸ್ಯರಾದಂಥ ಆಲೇಕಲ್ಲಿನ ಶ್ರೀಮತಿ ಕಲ್ಲಮ್ಮ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಹುಚ್ಚನೂರು ಗ್ರಾಮದ ಸದಸ್ಯರಾದಂಥ ಶ್ರೀ ಸಿದ್ದಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಸೋಷಿಯಲ್ ಆಡಿಟ್ ಕೋಆರ್ಡಿನೇಟರ್ ಆದಂತಹ ರಮೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಇಂಜಿನಿಯರ್ ಆದಂಥ ಯತಿರಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿಯ ಕಾರ್ಯದರ್ಶಿಯವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಗ್ರಾಮಸ್ಥರು ಆಗಮಿಸಿದ್ದಾರೆ ಮತ್ತು VRW ಅವರು ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಈಗ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಸಹಾಯಕ ನಿರ್ದೇಶಕರು ಪ್ರಾಸ್ತಾವಿಕ ಇಲ್ಲ ಮೊದಲು ಸರ್ ಅವರ ಆದೇಶದಂತೆ ವರದಿ ಮಂಡನೆ 2022 1/3/2022ರಿಂದ 31/3/2023 ತನಕ 22-23ನೇ ಸಾಲಿನಲ್ಲಿ ಆಗಿರ್ತಕ್ಕಂತಹ ನರೇಗಾ ಯೋಜನೆಯ ಒಂದು ವರದಿಯನ್ನು ಇದೀಗ ವರದಿ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಒಂದಿಟ್ಟು ಸೈನ್ ಮಾಡಿಸ್ಬಿಡಂಗ ಸೈನ್ಗೆ ಚಿಂತೆ ಮಾಡಬೇಡ, ಸೈನ್ಗೆ ಚಿಂತೆ ಮಾಡಿಸ್ಬಿಡ, ಬುಕ್ಸ್ ಪೂರ ತುಂಬಿಸ್ಕೊಂತಿದ್ದಲ್ಲ. ಆಯ್ತು. ಅಡಕ್ಷತೆಯಲ್ಲಿ ತಿರುವಳಿ ಮತ್ತು ವಸೂಲಾತಿ ಪ್ರಕರಣಗಳ ವಿವರ 12/2/2022 18-19ನೇ ಸಾಲು ಪ್ರಕರಣ ಸಂಖ್ಯೆ 4 ಮೊತ್ತ 5,000. 23/9/22 ಎರಡನೇ ಹಂತ ಪ್ರಕರಣ 3 25,275. 15/2/2022 20-20-2021 ಎರಡನೇ ಹಂತ ಪ್ರಕರಣ 1 10,349. ಆಲೇಕಲ್ಲು 15/2/2022 19-20 ಎರಡನೇ ಹಂತ ಪ್ರಕರಣ ಸಂಖ್ಯೆ 1 8,217. 4/1/2022 ಒಂದನೇ ಹಂತ 18-19 ಪ್ರಕರಣ ಸಂಖ್ಯೆ 27
55,51,253, 28/12/21 ಎರಡನೇ ಹಂತ ಪ್ರಕರಣ ಸಂಖ್ಯೆ 3 11,952, ಒಟ್ಟು 12 ಪ್ರಕರಣ 60,793. ಪ್ರಕರಣವನ್ನು ಕೈಬಿಡಲಾಗಿದೆ ಅಂತ ಹೇಳಕ್ಕೆ ತಿರುವಳಿ ಮಾಡಲಾಗಿದೆ. ಎರಡು 2019-20 ಸಾಲಿನ ಹಂತದ ಸಾಮಾಜಿಕ ಪರಿಶೋಧನಾ ವರದಿ ಅನ್ವಯ ಆಕ್ಷೇಪಣೆ ಮತ್ತು ವಸೂಲಾತಿಗಳಿಗೆ ಅನುಪಾಲನಾ ವರದಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಾಲೇಕಲ್ಲು ಖಂಡಿಕೆ ಹಾಲೇಕಲ್ಲು ಗ್ರಾಮದ ಸ್ಮಶಾನ ಅಭಿವೃದ್ಧಿ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ. ಆಕ್ಷೇಪಣೆಯ ಮೊತ್ತ 66,77,384. PDO ಕಾರ್ಯದರ್ಶಿ ಅನುಪಾಲನಾ ವಿವರ ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಹಾಲೇಕಲ್ಲು ಗ್ರಾಮದ ಕರಡಿ ಮನೆಯಿಂದ ಮಜ್ಜಿಗೆರ ಬಸಣ್ಣನ ಮನೆಯವರೆಗೆ ಸಿಸಿ ರಸ್ತೆ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದಂತೆ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಲಾಗಿದೆ. ಮುಚ್ಚನೂರು ಗ್ರಾಮದ ನವಗ್ರಾಮದ ಕುಮಾರಪ್ಪನ ಮನೆಯಿಂದ ರಾಜಪ್ಪನ ಮನೆಯವರೆಗೆ ಬಾಗ್ಚರಂಡಿ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಯನ್ನು ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದಂತೆ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಮುಗ್ಗಿದರಹಳ್ಳಿ ಕ್ರಾಸ್ನಿಂದ ಮುಚ್ಚನೂರುವರೆಗೆ ರಸ್ತೆ ಬದಿ ನಡುತೋಪು 3 ವರ್ಷದ ನಿರ್ವಹಣೆ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ನರಸಿಂಹರಾಜಪುರ ಗ್ರಾಮದ ಮುನಿಯಾನಾಯಕನ ಮನೆಯಿಂದ ಕೆರೆಯೇರಿಯವರೆಗೆ ಬಾಗ್ಚರಂಡಿ ಮತ್ತು ಡಕ್ ನಿರ್ಮಾಣ ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಮುಚ್ಚನೂರು ಗ್ರಾಮದ ರಾಮಚಂದ್ರಪ್ಪನ ಹೊಲದಿಂದ ಸತ್ಯಮ್ಮನ ಹೊಲದವರೆಗೆ ಫೀಡರ್ ಚಾನಲ್ ನಿರ್ಮಾಣ ಮತ್ತು ಕಲ್ಲು ರಿವಿಟ್ಮೆಂಟ್ ಮಾಡುವುದು ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಹಾಲೇಕಲ್ ಗ್ರಾಮದ ಅಗಸರ ಸಿದ್ದಪ್ಪನ ಮನೆಯಿಂದ NS ಮಂಜುನಾಥನ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಯು ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಚದರಗೊಳ್ಳ ಗ್ರಾಮದ ಬಿಳಿಚೋಡ್ ರಸ್ತೆಯಿಂದ ಕಲ್ಲೇಶ್ವರ ದೇವಸ್ಥಾನದವರೆಗೆ ರಸ್ತೆ ಅಭಿವೃದ್ಧಿ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿ ಆಗಿರುವುದಿಲ್ಲ,
ಆದ್ದರಿಂದ ಆಕ್ಷೇಪಣೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಆಲೇಕಲ್ ಗ್ರಾಮದ ಹೊಸ ಏರ್ ಟ್ಯಾಂಕ್ನಿಂದ ನೀರ್ಲಮಟ್ಟಿಯವರೆಗೆ ರಸ್ತೆ ಅಭಿವೃದ್ಧಿ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಆಲೇಕಲ್ ಗ್ರಾಮದ ಎಚ್.ಜಿ. ಪ್ರಕಾಶ್ ಹೊಲದಿಂದ ಬಿ.ಎಸ್. ಮಲ್ಲಪ್ಪನ ಹೊಲದವರೆಗೆ ರಸ್ತೆ ಅಭಿವೃದ್ಧಿ ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಮುಕ್ಕಿದರಾಗೇಳಿ ಗ್ರಾಮದ ಪೂಜಾರಿ ರಮೇಶಪ್ಪನ ಕಣದಿಂದ ಶೇಖರಪ್ಪನ ಹೊಲದವರೆಗೆ ರಸ್ತೆ ಅಭಿವೃದ್ಧಿ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಮುಚ್ಚನೂರು ಗ್ರಾಮದ ಹಳೆ ಗ್ರಾಮದಿಂದ ನವಗ್ರಾಮದವರೆಗೆ ಜಂಗಲ್ ಕ್ಲೀನಿಂಗ್ ಮತ್ತು ರಸ್ತೆ ಅಭಿವೃದ್ಧಿ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಆಲೇಕಲ್ ಗ್ರಾಮದ ಕಾಟಂಜರ ಕುಬೇಂದ್ರಪ್ಪನ ಮನೆಯಿಂದ ರಮೇಶಪ್ಪನ ಕಣದವರೆಗೆ ಬಾಕ್ಚರಂಡಿ ನಿರ್ಮಾಣ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದಿಲ್ಲ, ಆದ್ದರಿಂದ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ. ಸದರಿ ಖಂಡಿಕೆಯಲ್ಲಿ ವಿವರಿಸಿದ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯು ಚೆಕ್ ಮೆಜರ್ಮೆಂಟ್ ಸಹಿಯಾಗಿರುವುದರಿಂದ ನಕಲು ಪ್ರತಿಯನ್ನು ಲಗತ್ತಿಸಿರುವುದರಿಂದ ಸದರಿ ಖಂಡಿಕೆಯನ್ನು ಆಕ್ಷೇಪಣೆಯಿಂದ ಕೈಬಿಡಲು ಕೋರಿದೆ. ಇಲ್ಲಿಗೆ ಮುಕ್ತಾಯ. ಈಗೇನು ಇವರು ಇಷ್ಟೊತ್ತು ಓದಿದ್ರು, ಇಲ್ಲಿ ಒಂದು ಹಿಂದಿನ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನಾವೊಂದು ಕೆಲವೊಂದು ವಸೂಲಾತಿ ಮತ್ತು ಆಕ್ಷೇಪಣಾ ಪ್ರಕರಣಗಳನ್ನು ಸೂಚಿಸಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಒಂದು ಹಡ ಕಮಿಟಿ ಇರುತ್ತೆ. ಆ ಒಂದು ಹಡ ಕಮಿಟಿಯಲ್ಲಿ ಅನುಪಾಲನಾ ವರದಿಗಳನ್ನು ಸಲ್ಲಿಸ್ಬಿಟ್ಟು ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತಾರೆ. ಅದೇ ಆ ಒಂದು ವರದಿಯನ್ನು ನಾವು ನಿಮ್ಮ ಮುಂದೆ ಮಂಡನೆ ಮಾಡಿ ಒಂದು ಅನುಮತಿ ತಗೊಂಡು ಅದನ್ನು ಈ ಒಂದು ಗ್ರಾಮ ಸಭೆ ಅನುಮತಿ ತಗೊಂಡು ಮುಕ್ತಾಯವನ್ನು ಗೊಳಿಸ್ತೀವಿ. ಈಗ ಈ ವರ್ಷದ ಒಂದು ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ ಆಗಿರ್ತದೆ. ಏನು ಸಾಮಾಜಿಕ ಪರಿಶೋಧನೆ ಅಂದರೆ ಇಷ್ಟೇ, ಸರ್ಕಾರದ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಅದು ಉತ್ತರದಾಯಿತ್ವ ಮತ್ತು ಪಾರದರ್ಶಕ ನಿಯಮ ಪಾಲನೆ ಮಾಡಿದ್ರಿಂದ ಅದರ ಜೊತೆಯಲ್ಲಿ ಅಗತ್ಯ ದಾಖಲಾತಿಗಳ ನಿರ್ವಹಣೆ ಅಂದರೆ ಕಡತ ಆಗಿರ್ಬೋದು, MB ಆಗಿರ್ಬೋದು, MB ಮೆಜರ್ಮೆಂಟ್ ದಾಖಲೆಯಂತೆ ಕೆಲಸ ಆಗಿದೆಯಲ್ಲೋ, ಅಲ್ಲಿ ಕೆಲಸ ಮಾಡಿದ್ರಿಲ್ಲ ಅಂತಕ್ಕಂಥದ್ದನ್ನ ಸಮುದಾಯದೊಂದಿಗೆ ನಾವೇನು ಚರ್ಚೆ ಮಾಡ್ತೀವಲ್ಲ ಇದನ್ನು ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಅಂತೇಳಿ ಕರಿತೀವಿ. ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು 2 ಯೋಜನೆಗಳನ್ನು ನಾವು ಆಡಿಟ್ ಮಾಡಿದ್ವಿ. ಮೊದಲನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆ, ಇನ್ನು 2ನೇದು 15ನೇ ಹಣಕಾಸು. ಈ ಒಂದು 2 ಯೋಜನೆಗಳ ಅವಧಿ ಬಂದ್ಬಿಟ್ಟು 2022-23 ಸಾಲು ಅಂದರೆ 1/4/2027ರಿಂದ 31/3/2024ರವರೆಗೆ ಅಂದರೆ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ಏನೇನು ನರೇಗಾದಲ್ಲಿ ಏನೇನು ಕಾಮಗಾರಿ ಆಗಿತ್ತು, ಅದಕ್ಕೆ ಎಷ್ಟೆಷ್ಟು ಹಣ ಖರ್ಚಾಗಿದೆ, ಅದೇ ರೀತಿಯಾಗಿ ಅದೀಗ ಹಣಕಾಸು ಸಂಬಂಧಪಟ್ಟಂತೆ ಯಾವ್ಯಾವ ಕಾಮಗಾರಿ ಮಾಡಿದರೆ, ಯಾವ್ಯಾವ ಒಂದು ಚಟುವಟಿಕೆ ಸಂಬಂಧ ಕುಡಿ ನೀರು ಆಗೋದು, ಬೀದಿ ದೀಪ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು ಇತ್ಯಾದಿ. ಇನ್ನು ನರೇಗಾ ಯೋಜನೆ ಸಂಬಂಧಪಟ್ಟಂತೆ ಉದ್ದೇಶಗಳು ಹೇಳ್ತಾ ಹೋಗ್ತೀನಿ. ಬೇಡಿಕೆ ಪ್ರಕಾರ ಆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳು ಕಡಿಮೆ ಉದ್ಯೋಗ ಒದಗಿಸಲು ಈ ಯೋಜನೆ ಮುಖ್ಯ ಉದ್ದೇಶ ಆಗಿರ್ತದೆ. ಇನ್ನು 2ನೇ ಉದ್ದೇಶ ಬಡವರ ಜೀವನೋಪಾಯ ಸಂಪನ್ಮೂಲವನ್ನು ಬಲಪಡಿಸತಕ್ಕಂಥದ್ದು. ಅಂದರೆ ವೈಯಕ್ತಿಕವಾಗಿ ಮತ್ತು ಸಮುದಾಯವಾಗಿ ಏನೇನು ಈ ಯೋಜನೆ ಸೌಲಭ್ಯವನ್ನು ಪಡ್ಕೋಬೋದು. ವೈಯಕ್ತಿಕವಾಗಿ ಪಂಚಾಯತಿ ಕಡೆಯಿಂದ ನೀವೇನು ಮನೆ ನಿರ್ಮಾಣ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ 90 ಮಾನಗಳನ್ನು ಪಡ್ಕೋಬೋದು. ಅದೇ ರೀತಿಯಾಗಿ ಸೋಕ್ಪಿಟ್ಟು ಪಡ್ಕೋಬೋದು, ಮೇಕೆ ಶೆಡ್ಡು, ದನ ಶೆಡ್ಡು, ಕುರಿ ಶೆಡ್ಡು
ಇತ್ಯಾದಿ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನು ಈ ಒಂದು ಯೋಜನೆಯನ್ನು ಪಡ್ಕೋಬೋದು. ಇನ್ನು ಸಮುದಾಯವಾಗಿ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆರೆ ಹೊಡೆತ ಕೆಲಸಗಳನ್ನು ಮಾಡ್ಬೋದು. ಅದೇ ವೈಯಕ್ತಿಕವಾಗಿ ಇನ್ನೂ ಅನುಷ್ಠಾನ ಇಲಾಖೆಗಳಿಂದಲೂ ಸಹ ಹಲವಾರು ಕಾಮಗಾರಿಗಳನ್ನು ನೀವು ಮಾಡ್ಕೋಬೋದು. ಇಷ್ಟೆಲ್ಲ ಈ ಒಂದು ಸೌಲಭ್ಯಗಳು ಇರ್ತವೆ. ಇನ್ನು ಏನು ಕಾಮಗಾರಿ ಸ್ಥಳದಲ್ಲಿ ಕೆಲವೊಂದು ಸೌಲಭ್ಯಗಳನ್ನು ನೀವು ಪಡ್ಕೋಬೋದು. ಏನೇನು ಪಡ್ಕೋಬೋದು? ಕಾಮಗಾರಿ ಕೆಲಸ ಮಾಡೋ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಆಗಿರ್ಬೋದು, ಕುಡಿಯ ನೀರು ವ್ಯವಸ್ಥೆ ಆಗಿರ್ಬೋದು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಆಗಿರ್ಬೋದು, ಇನ್ನು ಏನು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವಂಥದ್ದಾಗಿರ್ಬೋದು. ಇಷ್ಟೆಲ್ಲ ಸೌಲಭ್ಯಗಳನ್ನು ನೀವು ಯೋಜನೆಯಲ್ಲಿ ಪಡ್ಕೋಬೋದು. ಇನ್ನು 15 ಹಣಕಾಸು ಆಯೋಗ ಸಂಬಂಧಪಟ್ಟಂತೆ ಇದೊಂದು ಕೇಂದ್ರ ಸರ್ಕಾರದ ಹಣಕಾಸು ಆಯೋಗ ಆಗಿರ್ತದೆ. ಇದರಲ್ಲಿ 60% ನಿರ್ಬಂಧಿತ ಅನುದಾನ, 40% ಅನಿರ್ಬಂಧಿತ ಅನುದಾನವಾಗಿ ಖರ್ಚು ಮಾಡ್ತಾ ಹೋಗ್ತಾರೆ. 60% ನಿರ್ಬಂಧಿತ ಅನುದಾನ ಅಂದರೆ ಅದರಲ್ಲಿ 50-50 ಬರುತ್ತೆ. ಅಂದರೆ 30% ಕುಡಿಯೋ ನೀರಿಗೆ, ಇನ್ನು 30% ಸ್ವಚ್ಛತೆ ಖರ್ಚು ಮಾಡಬೇಕಾಗುತ್ತೆ. ಇನ್ನು ಅನಿರ್ಬಂಧಿತ ಅನುದಾನ 40%ಅಲ್ಲಿ ಬೀದಿ ದೀಪಕ್ಕಾಗಿರ್ಬೋದು, ವಾಹನ ಖರೀದಿ ಆಗಿರ್ಬೋದು, ಅಥವಾ ಏನು ಗ್ರಾಮ ಪಂಚಾಯತಿ ಸ್ವಚ್ಛತಾಗಾರರಿಗೆ ವೇತನ ಆಗಿರ್ಬೋದು, ಮತ್ತೊಂದು ಮಗಳು ಅದರಲ್ಲಿ ಖರ್ಚು ಮಾಡ್ತಾ ಹೋಗ್ತಾರೆ. ಇಷ್ಟು ಈ ಒಂದು 2 ಯೋಜನೆಗಳ ಮಾಹಿತಿ ನಿಮಗೆ. ಇನ್ನು ಕಾಮಗಾರಿ ಸಂಬಂಧಪಟ್ಟಂತೆ ನಮ್ಮ ತಂಡದ ಸದಸ್ಯರು ಹೋಗ್ತಾರೆ. ಏನಾದರೂ ನಿಮಗೆ ಆ ಕಾಮಗಾರಿ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚ್ಕೋಬೋದು. ಏನಾದರೂ ಇದ್ದರೆ ಆ ಕಾಮಗಾರಿ ಹೋದ ತಕ್ಷಣ ಆದರೂ ಹೇಳ್ಬೋದು, ಅಥವಾ ವರದಿ ಮುಕ್ತಾಯ ನಂತರ ಆದರೂ ತಿಳಿಸ್ಬೋದು. 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. 1-4-2022ರಿಂದ 31-3-2023 ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 93 ಕಾಮಗಾರಿಗಳನ್ನು ನಿರ್ವಹಿಸಿರ್ತಾರೆ. ಇದಕ್ಕೆ 1,11,51,465 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 62,43,708 ರೂಪಾಯಿ ಪಾವತಿಯಾಗಿರುತ್ತೆ. ಇನ್ನು ಅರಣ್ಯ ಇಲಾಖೆಯಿಂದ 3 ಕಾಮಗಾರಿಗಳನ್ನು ನಿರ್ವಹಿಸಿರುತ್ತಾರೆ. ಇದಕ್ಕೆ 1,73,967 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. ಸಾಮಗ್ರಿ ಮೊತ್ತ ಪಾವತಿಯಾಗಿಲ್ಲ. ಕೃಷಿ ಇಲಾಖೆಯಿಂದ 1 ಕಾಮಗಾರಿಗಳನ್ನು ನಿರ್ವಹಿಸಿರುತ್ತಾರೆ. ಇದಕ್ಕೆ 28,119 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. ತೋಟಗಾರಿಕೆ ಇಲಾಖೆಯಿಂದ 22 ಕಾಮಗಾರಿಗಳನ್ನು ನಿರ್ವಹಿಸಿರುತ್ತಾರೆ. ಇದಕ್ಕೆ 9,54,762 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 1,88,930 ರೂಪಾಯಿ ಸಾಮಗ್ರಿ ಮೊತ್ತ ಪಾವತಿಯಾಗಿರುತ್ತೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ ಮತ್ತು ಇತರೆ ಅನುಷ್ಠಾನ ಇಲಾಖೆಯಿಂದ 119 ಕಾಮಗಾರಿಗಳನ್ನು ನಿರ್ವಹಿಸಿರುತ್ತಾರೆ. ಇದಕ್ಕೆ 1,23,08,319 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 64,32,638 ರೂಪಾಯಿ ಸಾಮಗ್ರಿ ಮೊತ್ತ ಪಾವತಿಯಾಗಿರುತ್ತೆ. ಕಾಮಗಾರಿ ವಿವರಣೆ ಹೇಳ್ತೀವಿ. ನರಸಿಂಹರಾಜಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡಿಗೆ ಕೋಣೆ ನಿರ್ಮಾಣ. ಈ ಕಾಮಗಾರಿಗೆ 1,11,240 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 3,10,925 ರೂಪಾಯಿ ಸಾಮಗ್ರಿ ಮೊತ್ತ ಪಾವತಿಯಾಗಿರುತ್ತೆ. ಇದು MISನಲ್ಲಿ ನೆಕ್ಸ್ಟ್ ಆಲೇಕಲ್ ಗ್ರಾಮದ ಪಂಚಾಯತಿಗೆ ಸಂಜೀವಿನಿ ಶೆಡ್ ನಿರ್ಮಾಣ. ಈ ಕಾಮಗಾರಿಗೆ 1,02,279 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 4,90,239 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಮುಚ್ಚನೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ. ಈ ಕಾಮಗಾರಿ ಅಂದಾಜು ಮೊತ್ತ 3 ಲಕ್ಷದ್ದು. ಇದಕ್ಕೆ 68,598 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. ಸಾಮಗ್ರಿ ಮೊತ್ತ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ನಾಯಕರ ರಂಗಪ್ಪನ ಮನೆಯಿಂದ ಗೌಡ್ರು ಗಣೇಶ್ ಮನೆಯವರೆಗೂ ಸಿಸಿ ರಸ್ತೆ ನಿರ್ಮಾಣ. ಇದು ಅಂದಾಜು ಮೊತ್ತ 8 ಲಕ್ಷದ ಕಾಮಗಾರಿ. ಇದಕ್ಕೆ 97,953 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 4,91,652 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಕಟ್ಟಿಗೆಹಳ್ಳಿ ಮಂಜಪ್ಪನ ಮನೆಯಿಂದ RG ಕಲ್ಲಿಂಗಪ್ಪನ ಮನೆಯವರೆಗೂ ಸಿಸಿ ರಸ್ತೆ ನಿರ್ಮಾಣ. ಇದು ಅಂದಾಜು ಮೊತ್ತ 8 ಲಕ್ಷದ ಕಾಮಗಾರಿ. ಇದಕ್ಕೆ 1,970 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 4,91,652 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ನರಸಿಂಹರಾಜಪುರ ಗ್ರಾಮದ ಮುಖ್ಯ ಶಾರದಾಬಾಯಿ ಮನೆಯ ತನಕ ಸಿಸಿ ರಸ್ತೆ ನಿರ್ಮಾಣ. ಇದು ಅಂದಾಜು ಮೊತ್ತ 5 ಲಕ್ಷದ ಕಾಮಗಾರಿ. ಇದಕ್ಕೆ 38,316 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಕೆರೆಕೋಡಿಯಿಂದ ಹುಣಸೆ ಗುಡ್ಡದವರೆಗೂ ರಸ್ತೆ ಅಭಿವೃದ್ಧಿ. ಇದು ಅಂದಾಜು 3 ಲಕ್ಷದ ಕಾಮಗಾರಿ. ಇದಕ್ಕೆ ಕೂಲಿ ಮೊತ್ತ ಪಾವತಿಯಾಗಿರೋದಿಲ್ಲ. 2,14,121 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಗವಿಸಿದ್ದೇಶ್ವರ ಗುಡ್ಡದ ಹತ್ತಿರ ಅಂದಾಜು ಮೊತ್ತ
ಅಂದಾಜು ಮತ್ತು ಕಾಮಗಾರಿ ಇದು 82,000 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಮುಖಿದ್ರಾಗೇಳಿ ಗ್ರಾಮದ ಗೊತ್ತು ಅಂದಾಜು ಮತ್ತು 10 ಲಕ್ಷದ ಕಾಮಗಾರಿ ಇದಕ್ಕೆ 8,33,682 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 1,26,397 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಬಾಣತಿ ಗುಡ್ಡದ ಹತ್ತಿರ ಗೋಕಟ್ಟೆ ಉಳೆತ್ತುವುದು ಇದು ಅಂದಾಜು ಮತ್ತು 10 ಲಕ್ಷದ ಕಾಮಗಾರಿ ಇದಕ್ಕೆ 98,275 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಕೆರೆ ಉಳೆತ್ತುವುದು ಭಾಗ 5 ಇದು ಅಂದಾಜು ಮತ್ತು 10 ಲಕ್ಷದ ಕಾಮಗಾರಿ ಇದಕ್ಕೆ 1,61,424 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಕೆರೆ ಉಳೆತ್ತುವುದು ಭಾಗ 6 ಇದು ಅಂದಾಜು ಮತ್ತು 10 ಲಕ್ಷದ ಕಾಮಗಾರಿ ಇದಕ್ಕೂ 2,49,280 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಕೆರೆ ಉಳೆತ್ತುವುದು ಭಾಗ 7 ಅಂದಾಜು ಮತ್ತು 10 ಲಕ್ಷದ ಕಾಮಗಾರಿ ಇದಕ್ಕೆ 2,49,280 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಎಜೆಸಿ ಕೆರೆಯಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಭಾಗ 1 ಇದು ಅಂದಾಜು ಮೊತ್ತ 30 ಲಕ್ಷದ್ದು ಇದಕ್ಕೆ 18,11,976 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. 3,90,929 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಕೆರೆಯಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಇದು ಅಂದಾಜು ಮತ್ತು 20 ಲಕ್ಷದ್ದು ಇದಕ್ಕೆ 12,39,792 ರೂಪಾಯಿ ಕೂಲಿ ಹಣ ಇರುತ್ತೆ. 2,04,097 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಕೆರೆಯಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಭಾಗ 2 ಅಂದಾಜು ಮೊತ್ತ 30 ಲಕ್ಷದ ಕಾಮಗಾರಿ ಇದಕ್ಕೆ 20,27,040 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 3,90,929 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಕೆರೆಯಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಭಾಗ 3 ಅಂದಾಜು ಮೊತ್ತ 30 ಲಕ್ಷದ ಕಾಮಗಾರಿ ಇದಕ್ಕೆ 17,04,444 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 3,76,796 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಇದು MIS ಮಾಡಿದರೆ ಹಣ ಪಾವತಿಯಾಗಿಲ್ಲ ಸಾಮಗ್ರಿ ಹಣದ್ದು. ಆಲೇಕಲ್ ಗ್ರಾಮದ ಕೆರೆಯಲ್ಲಿ ಸಮಗ್ರ ಕೆರೆ ಅಭಿವೃದ್ಧಿ ಭಾಗ 4 ಅಂದಾಜು ಮೊತ್ತ 30 ಲಕ್ಷದ ಕಾಮಗಾರಿ ಇದಕ್ಕೆ 18,94,170 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 4,70,994 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಅಮೃತ್ ಸರೋವರ ಮುಖ್ಯದಾಗಿ ಹೇಳಿದ್ದು ಇದು ಅಂದಾಜು ಮತ್ತು 20 ಲಕ್ಷದ ಕಾಮಗಾರಿ 5,92,667 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 2,35,497 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ಮುಚ್ಚನೂರು ಗೋಕಟ್ಟೆಯಿಂದ ಚಂದ್ರಗೊಳ್ಳ ರಸ್ತೆಯಿಂದ ಪಿರುಚಾಲ ನಿರ್ಮಾಣ ಅಂದಾಜು ಮೊತ್ತ 4 ಲಕ್ಷದ ಕಾಮಗಾರಿ ಇದಕ್ಕೆ 2,46,776 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಬೋಬಿ ಹನುಮಂತಪ್ಪನ ಹೊಲದಿಂದ ಹಳ್ಳದವರೆಗೂ ಪಿರುಚಾಲ ನಿರ್ಮಾಣ ಇದು ಅಂದಾಜು ಮೊತ್ತ 4 ಲಕ್ಷದ ಕಾಮಗಾರಿ ಇದಕ್ಕೂ ಸಹ 2,46,776 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಮುಖ್ಯದ್ರಗಳಿ ಗ್ರಾಮದ ಬಸವನಗೌಡರು ಗೌಡರಪ್ಪರ ಹೊಲದಿಂದ ಗೋಕಟ್ಟೆವರೆಗೂ ಪಿರುಚಾಲ ನಿರ್ಮಾಣ ಅಂದಾಜು ಮೊತ್ತ 3 ಲಕ್ಷದ ಕಾಮಗಾರಿ ಇದಕ್ಕೆ 1,77,565 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಮುಖ್ಯದ್ರಗಳಿ ಗ್ರಾಮದ ವಿರೂಪಾಕ್ಷಪ್ಪನ ಹೊಲದಿಂದ ಗೋಕಟ್ಟೆವರೆಗೂ ಪಿರುಚಾಲ ನಿರ್ಮಾಣ ಇದು ಅಂದಾಜು ಮೊತ್ತ 3 ಲಕ್ಷದ್ದು ಇದಕ್ಕೆ 1,77,565 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಮುಖ್ಯದ್ರಗಳಿ ಗ್ರಾಮದ ಮೊರಾರ್ಜಿ ಶಾಲೆಯಿಂದ ಘನತ್ಯಾಜ್ಯ ವಿಲೇವಾರಿ ಘಟಕದವರೆಗೂ ಪಿರುಚಾಲ ನಿರ್ಮಾಣ ಇದಕ್ಕೆ 3 ಲಕ್ಷದ ಕಾಮಗಾರಿ ಇದಕ್ಕೆ 1,77,565 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ನೆಕ್ಸ್ಟ್ ದನಕೋಟಿಗೆ ನರಸಿಂಹರಾಜಪುರ ಗ್ರಾಮದ ಭಾಗ್ಯ ಇವರ ದನದ ಕೊಡುಗೆ ನಿರ್ಮಾಣ ಇದಕ್ಕೆ 1,850 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ನರಸಿಂಹರಾಜಪುರ ಗ್ರಾಮದ ಆನಂದ್ ಕುಮಾರ್ ಶಂಕರ್ ನಾಯ್ಕ ಇವರ ದನದ ಕೊಡುಗೆ ನಿರ್ಮಾಣ ಇದಕ್ಕೆ 7,416 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ಹನುಮಂತಪ್ಪ ಕೂಲಿ ಮೊತ್ತ ಪಾವತಿಯಾಗಿದೆ. 44,998 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಮುಖ್ಯದ್ರಗಳಿ ಗ್ರಾಮದ ಅಂಜಿನಪ್ಪ ಶರಣಪ್ಪ ಇವರ ದನದ ಕೊಡುಗೆ ಇದಕ್ಕೆ 6,792 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. 45,812 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ GM ದುಷ್ಯಂತಪ್ಪ ಬಿನ್ ಮೂಗಪ್ಪ ಇವರ ದನಕೊಡುಗೆ ಇದಕ್ಕೆ 5,253 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ರುದ್ರಮ್ಮ ಹನುಮಂತಪ್ಪ AK ಇವರ ದನದ ಕೊಡುಗೆ ನಿರ್ಮಾಣ ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ.
ಫೋನ್ ಇಟ್ಟರೆ ಗೊತ್ತು, ಬಂಡವಾಳ ಹಾಕಿರೋನಿಗೆ ಗೊತ್ತು. ಆಲೇಕಲ್ ಗ್ರಾಮದ HL ರಾಮಪ್ಪ ತಂದೆ ಲಕ್ಷ್ಮಪ್ಪ ಇವರ ಧನಕೋಡಿ ನಿರ್ಮಾಣ. ಇದಕ್ಕೆ 6,489 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಸುಧಾಬಿನ್ ರಾಜ್ಕುಮಾರ್ ಇವರ ಧನಕೋಡಿ ನಿರ್ಮಾಣ. ಇದಕ್ಕೆ 6,798 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಮಂಜುಳಾ ಕೋಮ್ ಶಿವಕುಮಾರ್ ಇವರ ದನದ ಕೊಡುಗೆ ನಿರ್ಮಾಣ. ಇದಕ್ಕೆ 1,545 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ನರಸಿಂಹರಾಜಪುರ ಗ್ರಾಮದ ಶಿವಣ್ಣ ಬಿನ್ ದೇವಸಿಂಗ್ ನಾಯ್ಕ ಇವರ ದನದ ಕೊಡುಗೆ ನಿರ್ಮಾಣ. ಇದಕ್ಕೆ 23,654 ರೂಪಾಯಿ ಕೂಲಿ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ KGD ಗೋಣಪ್ಪ ಬಿನ್ ಬಸವರಾಜಪ್ಪ ಇವರ ಜಮೀನಿನಲ್ಲಿ ಬದು ನಿರ್ಮಾಣದ್ದು. ಇದಕ್ಕೆ 4,635 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಮಂಜಮ್ಮ ಕೋಂ ಭರಮಪ್ಪ ಇವರ ಜಮೀನಿನಲ್ಲಿ ಬದು ನಿರ್ಮಾಣ. ಮುಚ್ಚನೂರು ಗ್ರಾಮದ SK ಗುರುಮೂರ್ತಿ ಕರಿಯಪ್ಪ ಇವರ ಜಮೀನಿನಲ್ಲಿ ಬದು ನಿರ್ಮಾಣ. 12,520 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಸುನಂದಮ್ಮ ಕೋಂ ಲೇಟ್ ದುಷ್ಯಂತಪ್ಪ ಇವರ ಜಮೀನಿನಲ್ಲಿ ಬದು ನಿರ್ಮಾಣ. ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಸಿದ್ಬಸಪ್ಪ ಇವರ ಮೇಕೆ ಶೆಡ್ ನಿರ್ಮಾಣ. ಇದಕ್ಕೆ 1,545 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 55,916 ರೂಪಾಯಿ ಸಾಮಗ್ರಿಗಳ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಕೆಂಚಪ್ಪ ಇವರ ಮೇಕೆ ಶೆಡ್ ನಿರ್ಮಾಣ. ಇದಕ್ಕೆ 4,226 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಸರೋಜಮ್ಮ ಇವರ ಮೇಕೆ ಶೆಡ್ ನಿರ್ಮಾಣ. ಇದಕ್ಕೆ 4,326 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಶಿವಕುಮಾರ್ ಬಿನ್ ರೇವಣ್ ಸಿದ್ದಪ್ಪ ಇವರ ಮೇಕೆ ಶೆಡ್ ನಿರ್ಮಾಣ. ಇದಕ್ಕೂ ಸಹ 4,326 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ವಸತಿವು ಆಲೇಕಲ್ ಗ್ರಾಮದ ರತ್ನಮ್ಮ ಕೋಂ ಬಸವರಾಜಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 1,545 ರೂಪಾಯಿ ಹಣ ಪಾವತಿಯಾಗಿರುತ್ತೆ. ಆಲೇಕಲ್ ಗ್ರಾಮದ ಗೀತಮ್ಮ ಕೋಂ ಬಸವರಾಜಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೂ ಸಹ 3,090 ರೂಪಾಯಿ ಹಣ ಪಾವತಿಯಾಗಿದೆ. ತಗೊಳಮ್ಮ ಒಂದು ಅರೆ ಮುರ್ಕೊಳಮ್ಮ ಮ್ಯಾಗಿಂದ ಒಂದು. ಮುಕ್ಕಿದ್ರಾಗಳಿ ಗ್ರಾಮದ ಲಕ್ಷ್ಮೀ ಕೋಂ ಇವರ ವಸತಿ ನಿರ್ಮಾಣ. ಇದಕ್ಕೆ 7,416 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಅಗಸರು ಚನ್ನಬಸಮ್ಮ ಕೋಂ ಕೆಂಚಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 3,580 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ರಾಮಪ್ಪ ಬಿನ್ ಪೆದ್ದಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 5,562 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಸುವರ್ಣ ಪಿ ಬಸವರಾಜಪ್ಪ ಇದಕ್ಕೆ 7,416 ರೂಪಾಯಿ ಕೂಲಿ ಮೊತ್ತ. ಆಲೇಕಲ್ ಗ್ರಾಮದ ಪುಷ್ಪ ಕೋಂ ಶೇಖರಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 7,400 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ನಾಗಮ್ಮ ಕೋಂ ಲೇಟ್ ಪೆದ್ದಪ್ಪ ಇವರ ವಸತಿ ನಿರ್ಮಾಣ. 5,562 ರೂಪಾಯಿ. ನರಸಿಂಹರಾಜಪುರ ಗ್ರಾಮ ಕೋಂ ಕಮಲಾನಾಯ್ಕ ಇವರ ವಸತಿ ನಿರ್ಮಾಣ. ಇದಕ್ಕೆ 11,124 ರೂಪಾಯಿ ಹಣ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ಶಾಂತಮ್ಮ ಕೋಂ ವಸತಿ ನಿರ್ಮಾಣ. ಇದಕ್ಕೆ 18,540 ರೂಪಾಯಿ ಹಣ ಪಾವತಿಯಾಗಿದೆ. ಜಯಬಾಯಿ ಕೋಂ ಜಯಣ್ಣ ನಾಯ್ಕ ಇವರ ವಸತಿ ನಿರ್ಮಾಣ. ಇದಕ್ಕೆ 22,240 ರೂಪಾಯಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ನಾಗರತ್ನಮ್ಮ ಕೋಂ ರುದ್ರಪ್ಪ ನಿರ್ಮಾಣ. ಇದಕ್ಕೂ 22,248 ರೂಪಾಯಿ ಹಣ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ನಾಗಮ್ಮ ಕೋಂ ಸದಾಶಿವಪ್ಪ ಇವರ ವಸತಿ ನಿರ್ಮಾಣ. 25,956 ರೂಪಾಯಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ರತ್ನಮ್ಮ ಕೋಂ ಶಿವಮೂರ್ತಿಯಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 22,248 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ಸುಜಾತ ಕೋಂ ಚಂದ್ರಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೂ ಸಹ 22,248 ರೂಪಾಯಿ ಹಣ ಪಾವತಿಯಾಗಿದೆ. ಮುಚ್ಚನೂರು ಗ್ರಾಮದ ನೇತ್ರಮ್ಮ ಕೋಂ ಸಿದ್ದಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಜನೆ. ಇದಕ್ಕೆ 25,956 ರೂಪಾಯಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ತಸ್ಲೀಂ ಬಿನ್ ಕೋಂ ಮುಸ್ತಾಫ್ ಇವರ ವಸತಿ ನಿರ್ಮಾಣ. ಇದಕ್ಕೆ 18,540 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಮುಕ್ಕಿದ್ರಾಗಳಿ ಗ್ರಾಮದ ನಾಗವೇಣಿ ಕೋಂ ಷಡಕ್ಷರಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 18,540 ರೂಪಾಯಿ ಹಣ ಪಾವತಿಯಾಗಿದೆ. ಮುಚ್ಚನೂರು ಗ್ರಾಮದ ಅನುಸೂಯ ಕೋಂ ಬಸವರಾಜ್ ಇವರ ವಸತಿ ನಿರ್ಮಾಣ. ಇದಕ್ಕೆ 18,540 ರೂಪಾಯಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ರತ್ನಮ್ಮ ಕೋಂ ಕರಿಬಸಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 12,978 ರೂಪಾಯಿ ಹಣ ಪಾವತಿಯಾಗಿದೆ. ಮುಚ್ಚನೂರು ಗ್ರಾಮದ ಪದ್ಮಾವತಿ ಕೋಂ ಮಹೇಶ್ವರಪ್ಪ ಇವರ ವಸತಿ ನಿರ್ಮಾಣ. ಇದಕ್ಕೆ 14,000. ನಾವೇ ನೋಡ್ಕೊಂಡು ಹಾಕೊಳ್ಳಿ, ಅವ್ರು ಏನೂ ಕಾಣಂಗಿಲ್ಲ. ನಾನು ಆಲೇಕಲ್ ಗ್ರಾಮದ
ಫ್ರಾಮ್ ಮುಚ್ಚಿಂಗಪ್ಪ ಇವರು ವಸತಿ ನಿರ್ಮಾಣ ಇದಕ್ಕೆ 22,248 ರೂಪಾಯಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ನೀಲಮ್ಮ ನಾಗರಾಜಪ್ಪ ಇವರು ವಸತಿ ನಿರ್ಮಾಣ ಇದಕ್ಕೆ 14,832 ರೂಪಾಯಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಅನಿತಾ BK ರೊಕ್ಕಪ್ಪ ಇವರ ವಸತಿ ನಿರ್ಮಾಣ ಇದಕ್ಕೆ 7,416 ರೂಪಾಯಿ ಹಣ ಪಾವತಿಯಾಗಿದೆ. ನೆಕ್ಸ್ಟ್ ಸೋಕ್ಪಿಟ್ಟು ಮುಗಿದ್ರಹಳ್ಳಿ ಗ್ರಾಮದ ಲಿಂಗಮ್ಮ ಶೇಖರಪ್ಪ ಇವರ ಸೋಕ್ಪಿಟ್ ಮತ್ತು ಪೌಷ್ಟಿಕ ಕೈತೋಟ ಇದಕ್ಕೆ 1,357 ರೂಪಾಯಿ ಸಾಮಗ್ರಿಗಳ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ಇಂದ್ರಮ್ಮ 1,854 ರೂಪಾಯಿ ಮೂಲ್ಯ ಹಣ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ರೇಣುಕಮ್ಮ ಶಿವಾಣಿ ಅವರ ಪೌಷ್ಟಿಕ ಕೈತೋಟ ಇದಕ್ಕೆ 1,854 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ಅಶೋಕ್ ಕುಮಾರ್ ಇವರ ಪೌಷ್ಟಿಕ ಕೈತೋಟ ಇದಕ್ಕೆ 927 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಪವಿತ್ರ ಕೋಟೆ 4,944 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಬಿ ಕಲ್ಲಪ್ಪ ಬಿನ್ ಕಲಿಂಗಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟಿದ್ದು ಇದು 5,253 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಶಿಲ್ಪಕೋಮ್ ಎಂ ಗಂಗಪ್ಪ ಇವರ ಸೋಕ್ಪಿಟ್ಟು ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ದಂಡ್ಯಮ್ಮಕ್ಕ ಮುಚ್ಚಿಂಗಪ್ಪ ಇವರ ಸೋಕ್ಪಿಟ್ಟು ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ರಾಜಪ್ಪ ಬಿನ್ ಬಸಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ 4,017 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮುಗಿದ್ರಹಳ್ಳಿ ಗ್ರಾಮದ ಸುನೀತಾ ಸುರೇಶ್ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ 1,854 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ಕಲ್ಲಪ್ಪ ನಾಗಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ ಸಹ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ಮೀನಾಕ್ಷಮ್ಮ ಮಹಾಲಿಂಗಯ್ಯ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ರುದ್ರಪ್ಪ ರಾಮಚಂದ್ರಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ 1,854 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ರತ್ನಮ್ಮ ಶಿವಮೂರ್ತಪ್ಪ ಇವರ ಸೋಕ್ಪಿಟ್ಟು ಇದಕ್ಕೆ 1,854 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ನಾಗಮ್ಮ ರಾಜಪ್ಪ ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮುಗಿದ್ರಹಳ್ಳಿ ಗ್ರಾಮದ ಕೆಂಚಮ್ಮ ಬಸವಲಿಂಗಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೆ 3,090 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗುಳ ಗ್ರಾಮದ ಕರಿಬಸಪ್ಪ ಬಿನ್ ಕುಂಟ್ ದುರ್ಗಪ್ಪ ಇವರ ಸೋಕ್ಪಿಟ್ಟು ಇದಕ್ಕೆ 3,708 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ನಾಗಮ್ಮ ಮುಮ್ಮಣ್ಣ ಇವರ ಸೋಕ್ಪಿಟ್ಟು ಇದಕ್ಕೆ 3,708 ರೂಪಾಯಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಪ್ರೇಮಕ್ಕ ಪರಮೇಶ್ವರಪ್ಪ ಇವರ ವೈಯಕ್ತಿಕ ಸೋಕ್ಪಿಟ್ಟು ಇದಕ್ಕೂ ಸಹ 3,708 ರೂಪಾಯಿ ಹಣ ಪಾವತಿಯಾಗಿದೆ. ನರ್ನಹಳ್ಳಿ ಗ್ರಾಮದ ಜಯಪದ್ಮ ತುಕ್ಕೆ ನಾಯಕ ಇವರ ಸೋಕ್ಪಿಟ್ಟು ಇದಕ್ಕೆ 6,237 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಇಲ್ಲಿವರೆಗೂ ಗ್ರಾಮ ಪಂಚಾಯತಿಗೆ ಅರಣ್ಯ ಇಲಾಖೆಯಿಂದ 3 ಕಾಮಗಾರಿಗಳನ್ನು ಮಾಡಿರ್ತಾರೆ. 2022-23 ಸಾಲಿನ ನರನಹಳ್ಳಿಯಿಂದ ಚಂದ್ರಗೊಳ್ಳ ರಸ್ತೆವರೆಗೂ ನಡಿತೋಪು 3ನೇ ವರ್ಷ ನಿರ್ವಹಣೆ ಇದಕ್ಕೆ 80,649 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. 2022-23 ಸಾಲಿನ ಆಲೇಕಲ್ಲಿಂದ ಬೆಂಚಿಕಟ್ಟೆ ಗ್ರಾಮದವರೆಗೂ ರಸ್ತೆ ಬದಿ ನಡಿತೋಪು 2ನೇ ವರ್ಷ ನಿರ್ವಹಣೆ ಇದಕ್ಕೆ 11,124 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 2023-24 ಸಾಲಿನ ಆಲೇಕಲ್ GP ವ್ಯಾಪ್ತಿಯ ಚಂದ್ರಗೊಳ್ಳ ಗ್ರಾಮದ ಉಮಾಮಹೇಶ್ವರಿ ಶಾಲಾ ಆವರಣದಲ್ಲಿ ನಡಿತೋಪು ನಿರ್ಮಾಣ ಇದಕ್ಕೆ 82,194 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ನೆಕ್ಸ್ಟ್ ತೋಟಗಾರಿಕೆ ಇಲಾಖೆಯಿಂದ ಮುಚ್ಚನೂರು ಗ್ರಾಮದ ಗಿರೀಶ್ GR ರವರ ಲಿಂಗನಹಳ್ಳಿ ಜಮೀನಿನಲ್ಲಿ ಪಪ್ಪಾಯ ಇದಕ್ಕೆ 83,121 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ರೇಣುಕಮ್ಮ ಗುಳ್ಳಪ್ಪ ಇವರ ಜಮೀನಲ್ಲಿ ನುಗ್ಗೆ ಇದಕ್ಕೆ 14,832 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಗೋಳಪ್ಪ ಬಿನ್ ಬಸಪ್ಪ ಇವರ ಜಮೀನಲ್ಲಿ ನುಗ್ಗೆ ಇದಕ್ಕೆ 24,102 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಕರಿಬಸಮ್ಮ ಅವರ ಜಮೀನಲ್ಲಿ ಅಂಗಾಂಶ ಬಾಳೆ ಇದಕ್ಕೆ 75,593 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 23,650 ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಮಂಜುನಾಥಯ್ಯ CM ರವರ ಜಮೀನಲ್ಲಿ ಪಪ್ಪಾಯ ಇದಕ್ಕೆ 50,985 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 12,800 ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಸಿದ್ದಯ್ಯ CM ರವರ ಜಮೀನಲ್ಲಿ ಪಪ್ಪಾಯ ಇದಕ್ಕೆ 50,985 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ಷಣ್ಮುಖಯ್ಯ ಇವರ ಜಮೀನಲ್ಲಿ ಪಪ್ಪಾಯ ಇದಕ್ಕೂ ಸಹ 50,985 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. 12,800 ಸಾಮಗ್ರಿ ಹಣ ಪಾವತಿಯಾಗಿರುತ್ತೆ. ಚಂದ್ರಗೊಳ್ಳ ಗ್ರಾಮದ ಶಿವಮೂರ್ತಯ್ಯ ಇವರ ಜಮೀನಲ್ಲಿ ಪಪ್ಪಾಯ ಇದಕ್ಕೆ 50,985 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಗೋಣಪ್ಪ ಇವರ ಜಮೀನಲ್ಲಿ ಅಂಗಾಂಶ ಬಾಳಿ ಇದಕ್ಕೆ 49,749 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ.
ಆಲೇಕಲ್ ಗ್ರಾಮದ KS ರೇವಣಸಿದ್ದಪ್ಪರವರ ಜಮೀನಲ್ಲಿ ಅಂಗಾಂಶ ಬಾಳೆ ಇದಕ್ಕೆ 25,950 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ಶೇಖರಪ್ಪರವರ ಜಮೀನಲ್ಲಿ ಪಪ್ಪಾಯ ಇದಕ್ಕೆ 75,705 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಶಿವಕುಮಾರ್ N ಅವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಇದಕ್ಕೆ 23,793 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಆಲೇಕಲ್ ಗ್ರಾಮದ ಸರೋಜಮ್ಮರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ ಇದಕ್ಕೂ ಸಹ 25,642 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಚಂದ್ರಗೊಳ್ಳ ಗ್ರಾಮದ ಆಲಯ್ಯರವರ ಜಮೀನಲ್ಲಿ ಪಪ್ಪಾಯ ಇದಕ್ಕೆ 77,208 ರೂಪಾಯಿ ಕೂಲಿ ಹಣ ಪಾವತಿಯಾಗಿದೆ. ಮುಗ್ಗಿದ್ರಾಗಳಿ ಗ್ರಾಮದ JK ಶಿವರುದ್ರಪ್ಪರವರ ಜಮೀನಲ್ಲಿ ಬೆಣ್ಣೆ ಎಣ್ಣೆ ಇದಕ್ಕೆ 69,216 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಮುಗ್ಗಿದ್ರಾಗಳಿ ಗ್ರಾಮದ ಕೃಷ್ಣಪ್ಪರವರ ಜಮೀನಲ್ಲಿ ಸೀಬೆ ಇದಕ್ಕೆ 12,800 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಮುಚ್ಚನೂರು ಗ್ರಾಮದ ರುದ್ರೇಶ್ BT ಅವರ ಜಮೀನಲ್ಲಿ ನುಗ್ಗೆ ಇದಕ್ಕೆ 3,780 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ನೆಕ್ಸ್ಟ್ ಕೃಷಿ ಇಲಾಖೆದು ಒಂದು ಕಾಮಗಾರಿ ಮಾಡಿದ್ದಾರೆ, ಅದು ಆಲೇಕಲ್ ಗ್ರಾಮದ ಸರ್ವೆ ನಂಬರ್ 74 ದುರ್ಗಮ್ಮ ಅವರ ಜಮೀನಲ್ಲಿ ಕಂದಕ ಬದಲು ನಿರ್ಮಾಣ ಇದಕ್ಕೆ 28,119 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ಒಟ್ಟಾರೆಯಾಗಿ 119 ಕಾಮಗಾರಿಗಳನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿರ್ವಹಿಸುತ್ತಾರೆ. ಇವು ಸೆಲ್ಫಿ ತಗೊಂಡಿರೋ ಸ್ಟಿಕ್ ಅವ್ನು ತಂದು ಬಿಡಕ್ಕೆ ಬಿಟ್ಟು ಸುಮ್ಮನೆ ತಗೊಂಬಿಡಕ್ಕೆ ಜಾಕ್ ತಂದು ಇಟ್ಬಿಡಕ್ಕೆ ಜಾಕು ದೊಡ್ಡ ಜಾಕು. ಈ ಒಂದು ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 119 ಕಾಮಗಾರಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲೋಪದೋಷಗಳು ಇದ್ದಾವೆ. ಅವು ಯಾವ ಅಂತೇಳಿ ಟೋಟಲ್ ಆಗಿ ಹೇಳ್ತಾ ಹೋಗ್ತೀವಿ. ವಸೂಲಾತಿಗೆ ನಾವು ಅದು ಏನಕ್ಕೆ ಸಿಕ್ಕಿದೆ ಅಂದರೆ ಗ್ರಾಂಟಿ ಕಟ್ಟಿರೋದಿಲ್ಲ, ಕೆಲವೊಂದು ಕಾಮಗಾರಿಗೆ ನೇಮ್ ಬೋರ್ಡ್ ಇರಲ್ಲ, ಮತ್ತು ಏನು ದನದ ಕೊಡುಗೆ ಅದನ್ನ ವೆಂಡರ್ಗೆ ಹಾಕಿದ್ದಾರೆ, ಅದನ್ನು ಫಲಾನುಭವಿ ಹಾಕ್ಬೇಕಾಗಿತ್ತು. 13 ಪ್ರಕರಣಗಳು ಅದಕ್ಕೆ ಸಂಬಂಧಪಟ್ಟಂತೆ 2,93,631 ರೂಪಾಯಿ ನಾವು ವಸೂಲಾತಿಗೆ ಸೂಚಿಸಿದ್ವಿ. ಅದೇ ರೀತಿಯಾಗಿ ಸಂಬಂಧಪಟ್ಟಂತೆ ಎಲ್ಲಿ ಕೊಟ್ಟಿರಲ್ಲ, ಬಿಲ್ಲು ಒತ್ತು ಕೊಟ್ಟಿರೋದಿಲ್ಲ, ಚೆಕ್ ಪೇಮೆಂಟ್ ಆಗಿರಲ್ಲ. ಎಷ್ಟು ಒಂದು 20-30 ಇಷ್ಟು ಪ್ರಕರಣಗಳು ಒಟ್ಟು 50 ಪ್ರಕರಣಗಳು ಸಂಬಂಧಪಟ್ಟಂತೆ 93,62,343 ರೂಪಾಯಿ ನಾವು ಆಕ್ಷೇಪಣೆ ಹಂಗಲ್ಲ ಕೆಂಬಾರ ಹೆಸರು ಕರೆ ಹಣಕಾಸು ಆಯೋಗ ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅನುದಾನದಲ್ಲಿ ಹೇಳ್ತಾ ಹೋಗ್ತೀವಿ. ಯಾರು ಓದಲ್ಲದ್ರೆ ಅದು ಹೆಸರು ಕರೆಯೋಕೆ ಬಾಕಿ ಬರಲಿ ಹೋದು ಅದು 5 ನಿಮಿಷಕ್ಕೆ ಮುಗಿದಲ್ಲ. ಇದು 15 2022ರಿಂದ 30 ಶುಲ್ಕ ಅನುದಾನ ಬ್ಯಾಂಕ್ ಎಲ್ಲ ಸೇರಿ 83,43,482 ರೂಪಾಯಿ ಅನುದಾನ ಬಂದಿದೆ. ಇವರು ಖರ್ಚು ಮಾಡಿರ್ತಕ್ಕಂಥದ್ದು 55,58,210 ರೂಪಾಯಿ ಖರ್ಚು ಮಾಡಿದ್ದಾರೆ. ಏನೇನು ಖರ್ಚು ಮಾಡಿದ್ದಾರೆ ಅಂದರೆ ನೈರ್ಮಲ್ಯಕ್ಕೆ 48,500 ರೂಪಾಯಿ ಖರ್ಚು ಮಾಡಿದ್ದಾರೆ. ಕುಡಿಯ ನೀರು ಮತ್ತು $14,34,936 ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ಕುಡಿಯ ನೀರಿನ ಬಿಡಿ ಭಾಗಗಳ ಖರೀದಿ ಸಂಬಂಧಪಟ್ಟಂತೆ 36,39,264 ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನು ವಿದ್ಯುತ್ ಬಿಲ್ ಪಾವತಿ 2,97,103 ರೂಪಾಯಿ ಪಾವತಿ ಮಾಡಿದ್ದಾರೆ. ಇನ್ನು ಕಾಮಗಾರಿಯನ್ನು ಮಾಡಿದ್ದಾರೆ, ಅದು ಚರಂಡಿ ಉಳಿತಾಯ ಕಾಮಗಾರಿಗಳು, ಅದಕ್ಕೆ 2,36,590 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಟ್ಟಾರೆಯಾಗಿ 55,56,396 ರೂಪಾಯಿ ಖರ್ಚು ಮಾಡಿದ್ದಾರೆ. ಅವು 6 ಕಾಮಗಾರಿ ಯಾವ ಕೇಳ್ತಾ ಹೋಗ್ತೀವಿ. ಮತ್ತು ಶ್ರಮಕಪ್ಪ ಮಾರುತಿ ಈ ಒಂದು ವೆಂಡರ್ಗಳಿಗೆ 6 ಕಾಮಗಾರಿ ಸಂಬಂಧಪಟ್ಟಂತೆ 2,36,590 ರೂಪಾಯಿ ಏನು ಇವತ್ತು ಆಲೇಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಚರ್ಗಳು ಖರ್ಚು ಮಾಡಿರ್ತಾರೆ. ಈ ಇಷ್ಟು ಒಂದು ವರದಿಯಾಗಿರ್ತದೆ. ಇದರಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದು ಲೋಪದೋಷಗಳಿದ್ದಾವೆ, ಅವನು ಸಹ ನಾವು ಟ್ರೈನ್ ಮಾಡಿದ್ದೀವಿ. ಏನಂತ ಹೇಳ್ತಾ ಹೋಗ್ತೀವಿ. ಏನಾಗೈತೆ ನೋಡ್ಕೊಂಡು ಅದು ಸರಿ ಮಾಡ್ಸಕ್ಕೆ ಗೊತ್ತಾಗಿರುತ್ತೆ ಜನ. ಇದರಲ್ಲಿ 69 ಖಂಡಿಕೆಗಳನ್ನು ಆಕ್ಷೇಪಣೆ ಸೂಚಿಸಿದ್ವಿ. ಏನಂದರೆ ಕೆಲವೊಂದು ಚಟುವಟಿಕೆ ಸಹಿ ಇರೋದಿಲ್ಲ, ಸಿಸಿ ಬಿಲ್ ಖಾಲಿ ಇರ್ತವೆ. ಅದು ಒಟ್ಟಾರೆ
ಕಾಮಗಾರಿಯಾಗಿ ಸಂಬಂಧಪಟ್ಟಂತೆ 27,46,817 ರೂಪಾಯಿ ನಾವು ಆಕ್ಷೇಪಣೆಗೆ ಸೂಚಿಸಿದ್ವಿ. ಇಷ್ಟು ಏನಾದರೂ ಈ ಒಂದು ಯೋಜನೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳ್ಬೋದು. ಅದು ಮಾಡಾರ ಕಳ್ಸಲ್ಲ ಹೋಗಂತ ಈಗ ಹೇಳಿದೆಯಲ್ಲ ನಿನ್ನ ಮಾಡ್ತಾರೆ ರಿಜೆಕ್ಟ್ ಮಾಡಿ ರೆಡಿ ಮಾಡ್ತಾರೆ. ಅದ್ಲಾಗ ಸ್ಟಾರ್ಟಿಂಗ್ ಒಂದು ವಾರ ನೋಡ್ಕೊಂಡು ಬರ್ಬೇಕಾಯ್ತು ಏನಾಗೈತೆ ಆಮೇಲೆ MBದು ಇದಕ್ಕಂತ ನಮ್ಮಲ್ಲಿ ಒಂದು ಇಂಜಿನಿಯರ್ ಇತ್ತು, ಅವರು ತೀರ್ಕೊಂಡು ಅವರು MBಗಳು ನಮಗೆ ಯಾವ ಇಲ್ಲ ನಾಳೆ ಇಂಜಿನಿಯರ್ ಕಡೆಯಿಂದ ನಾವು ಬರ್ತೀವಿ. ಲೀಸ್ಟ್ ಇಲ್ಲತ್ತಾ? ಹಾಂ, ಪಾಸ್ ಶೀಟು ನನ್ನ ತಗೊಳ್ಳಿ. ಪಾಸ್ ಶೀಟ್ ಅದ ಸಾಹೇಬ್ರ ಹತ್ರ ಐತೆ ನಮ್ಮ ಸಾಹೇಬ್ರ ಹತ್ರ ಐತಾ? ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾಳೆ ಬರ್ತೀವಿ. ಡಿಪಾರ್ಟ್ಮೆಂಟು 6 ಲೈನ್ ಡಿಪಾರ್ಟ್ಮೆಂಟ್ ಬರ್ತಾವೆ. ಒಬ್ಬರು ಲೈನ್ ಡಿಪಾರ್ಟ್ಮೆಂಟ್ನಾಗ ಬರೋಲ್ಲ. ಬಂದು ಇಲ್ಲಿ ಆಯಲಕಲ್ಲಾಗಿದ್ವಿ, ಎಲ್ಲರೂ ಅದೀವಿ. ನಮ್ಮಲ್ಲಿ ಪಪ್ಪ ಎಷ್ಟು ಜನ ಮುಖ್ಯ ಆಗ್ತಾರಲ್ಲ, ಅವ್ರು ಹೌದಾ? ಯಾವ ಕೊಟ್ಟು ಕೆಲವೊಂದು ಕೊಟ್ಟಿಲ್ಲ. ತಡಿ ಫೋನ್ ಮಾಡ್ತೀವಿ, ಈಗ ಗ್ರಾಮ ಸಭೆಯಲ್ಲಿ ಅದೈತಿ ಮಾಡ್ತಾರೆ. ರೇಷ್ಮೆ ಹಾಂ ಮೀನುಗಾರಿಕೆ ಯಾರು ಹಾಂ ನಮ್ಮ ಗ್ರಾಮ ಪಂಚಾಯತ್ ಕೂಡ ದಯವಿಟ್ಟು ತಾವು ಅಲ್ಲಿಗೆ ಬರ್ತಿತ್ತಾ ಬೆಳಿಗ್ಗೆ ಸೈನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸಾಹೇಬ್? ಈಗ ಅವರು ಗ್ರಾಮ ಸಭೆಗೆ ಇದ್ದಾರೆ, ಮಾಡ್ತೀನಿ ತಡೀಲಿ ಆಮೇಲೆ. ಏ ಬೇಡ ಅವರೆಲ್ಲ